ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಳ್ತಾ ಇದ್ದೀರಾ. ನೋಡ್ತಾ ಇರ್ಬೋದು, ಇವತ್ತು ನಮ್ಮ ಮಹೇಂದ್ರ ಆನೆಗೆ ಮರಳು ಮೂಟೆ ತಾಲೀಮು ನಡೆಸ್ತಾ ಇದ್ದಾರೆ. ಹಾಗೆ ಬೆಳಗ್ಗೆ 7:35ಕ್ಕೆ ನಮ್ಮ ಅರಮನೆಯಿಂದ ಬಿಟ್ಟಿದೆ ನಮ್ಮ ಮಹೇಂದ್ರ ಆನೆ. ನೋಡೋಣ ನಮ್ಮ ಬನ್ನಿ ಮಂಟಪ ಎಷ್ಟು ಅವರ್ ತೊಗೊಳುತ್ತೆ ನಮ್ಮ ಮಹೇಂದ್ರ ಆನೆ. ಹಾಗೆ ಮೊನ್ನೆ ಕೂಡ ನಮ್ಮ ಅಭಿಮನ್ಯು 1 ಅವರ್ 25 ನಿಮಿಷ ತೊಗೊಂಡಿತ್ತು, ಆದರೆ ಅದು ಈವ್ನಿಂಗ್ ಟೈಮ್ ಆಗಿತ್ತು, ಟ್ರಾಫಿಕ್ ತುಂಬ ಇರುತ್ತೆ. ನೋಡೋಣ ನಮ್ಮ ಮಹೇಂದ್ರ ಯಾವ ಟೈಮಿಂಗಲ್ಲಿ ರೀಚ್ ಆಗ್ತಾನೆ ನಮ್ಮ ಬನ್ನಿ ಮಂಟಪ ಗ್ರೌಂಡ್ ಅಂತ. ಹಾಗೆ ಇಲ್ಲಿಂದ ಹೋಗ್ತಾ ನಮ್ಮ KR ಸರ್ಕಲ್ ದಾಟ್ತಾ ಇದ್ದಂಗೆ ನಮ್ಮ ದೇವರಾಜ ಮಾರ್ಕೆಟ್ ಇದೆ. ಅಲ್ಲಿ ನಮ್ಮ ಆನೆಗಳಿಗೆ ಲೈನಕ್ಕೂ ಪ್ರತಿ ಒಂದು ಆನೆಗೂ ಅಲ್ಲಿ ಹೂವು ಕೊಡ್ತಾರೆ, ಹೂವು ಕೊಟ್ಟು ಅಲಂಕಾರ ಮಾಡ್ತಾರೆ. ಅದು ನೋಡೋದೇ ಒಂದು ಖುಷಿ. ಬನ್ನಿ ಮುಂದಕ್ಕೆ ಹೋಗ್ತಾ ನೋಡೋಣ ನಮ್ಮ ಆನೆಗಳು ಯಾವ ಥರ ಅಲಂಕಾರ ಆಗುತ್ತೆ ಅಲ್ಲಿಂದ ನಮ್ಮ ಬನ್ನಿ ಮಂಟಪವರೆಗೆ ಅಂತ. ತುಂಬ ಜನ ಇದ್ದಾರೆ ಇವತ್ತು, ಗೌರ್ಮೆಂಟ್ ಹಾಲಿಡೇ ಬೇರೆ. ಸೂಪರಾಗಿರುತ್ತೆ, ಬನ್ನಿ ನೋಡೋಣ. ಯಾವ್ದು ಹೇಳ ಇಲ್ಲ ಅಷ್ಟು ಸುಗ್ರೀವಾಲಕ್ಕಿಂತ ಏದಾವೆ ಲಾಸ್ಟ್ ಒನ್ನ ಹೆವಿ ಅಷ್ಟ. ನೋಡ್ತಾ ಇರ್ಬೋದು ನಮ್ಮ ಮಹೇಂದ್ರಿಗೆ ನೋಡೋಕ್ಕೆ 2 ಕಣ್ಣು ಸಾಲದು, ಸೂಪರಾಗೆ ಕಾಣ್ತಾ ಇದೆ ಅನ್ಬೋದು ನಮ್ಮ ಮಹೇಂದ್ರ. 2025ರ ದಸರಾದ ಮೊದಲನೇ ಮರಳು ಮೂಟೆ ತಾಲೀಮು ನಮ್ಮ ಮಹೇಂದ್ರ ಆನೆಗೆ. ನೋಡೋಕ್ಕೆ 2 ಕಣ್ಣು ಸಾಲದು, ಸೂಪರಾಗೆ ಕಾಣ್ತಾ ಇದೆ. ಅದರ ಅಲಂಕಾರ ಆಗಿರ್ಬೋದು ಎಲ್ಲ. ನೋಡ್ತಾ ಇರ್ಬೋದು ಹಿಂದೆ ನಮ್ಮ ಭೀಮಾ, ಹಿಂದೆ ನಮ್ಮ ಕಂಜನ್, ನಮ್ಮ ಬಳ್ಳೆ ಲಕ್ಷ್ಮಿ, ನಮ್ಮ ಅಭಿಮನ್ಯು AK-47. ಇವ್ರಿಗೆಲ್ಲ ಕ್ಯಾಪ್ಟನ್ ನಮ್ಮ ಬಾಸು AK-47. ಹಿಂದೆ ಕಾವೇರಿ. ಇದು ಅದ್ರ ಜೋಡಿಯಾಗಿ ಹೋಗ್ಬೋದು ಬಾಲ್ಭವನ್ ಒಳಗಡೆ. ಹಾಗೆ ನಮ್ಮ ಫ್ಯೂಚರ್ ಸ್ಟಾರ್ ಏಕಲವ್ಯ, ಶ್ರೀಕಂಠ, ನಮ್ಮ ಸುಗ್ರೀವ, ನಮ್ಮ ಪ್ರಶಾಂತ ಹಾಗೂ ನಮ್ಮ ಧನಂಜಯ. ನೋಡ್ಬೋದು ನಮ್ಮ ಸಯಾಜಿರಾವ್ ರೋಡಲ್ಲಿ ಮಹೇಂದ್ರ ಹೆಜ್ಜೆ ಹಾಕ್ತಾ ಇರೋದನ್ನ. ಸೂಪರಾಗಿ ಅಲ್ಲಿಂದ ಹೆಜ್ಜೆ ಹಾಕ್ಕೊಂಡು ಬಂದು ತುಂಬ ಬೇಗನೆ ಬಂದಿದ್ದಾನೆ ಮಹೇಂದ್ರ. ಇದಾದ ನಂತರ ನಮ್ಮ ಧನಂಜಯ ಆನೆ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಹಾಗೆ ಸುಗ್ರೀವ ಆಗಿರ್ಬೋದು, ಭೀಮಾ, ಎಲ್ಲ ಆನೆಗೂ ಒಂದೊಂದು ಟೈಮ್ ಮರಳು ಮೂಟೆ ತಾಲೀಮು ಮಾಡಿಸ್ತಾರೆ. ನಮ್ಮ ಮಹೇಂದ್ರ ಕರೆಕ್ಟಾಗಿ 9 ಗಂಟೆ 1 ನಿಮಿಷಕ್ಕೆ ನಮ್ಮ ಬಾಲ್ಭವನಿದೆ ಬನ್ನಿ ಮಂಟಪ ರೀಚ್ ಆಗಿದೆ. ನೋಡ್ಬೋದು ಅಲ್ಲಿ ಬಿಟ್ಟಂಥ ಸಮಯ 7:35. 7:35ಕ್ಕೆ ಬಿಟ್ಟು ಎಕ್ಸಾಕ್ಟ್ 9 ಗಂಟೆ 1 ನಿಮಿಷಕ್ಕೆ ಇಲ್ಲಿ ಬಂದಿದೆ. ಸೂಪರ್ ಅಂತಲೇ ಹೇಳ್ಬೋದು. ಮಹೇಂದ್ರ ಎಂಟ್ರಿ ನಮ್ಮ ಬನ್ನಿ ಮಂಟಪ ಗ್ರೌಂಡ್ ಒಳಗಡೆ ಸೂಪರ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ನಮ್ಮ ಬಳ್ಳೆ ಲಕ್ಷ್ಮಿ ಹಾಗೂ ಕಾವೇರಿ ಹೆಜ್ಜೆ ಆಗ್ತಾ ಇರೋದು.
ನಮ್ಮ ಎಂಟ್ರಿ ಒಳಗಡೆ ಇಲ್ಲಿ ಆನೆಗಳು ಇವಾಗ ನೀರು ಕುಡಿಯೋಕ್ಕೆ ಬರ್ತದೆ. ಈಗ ಮಹೇಂದ್ರ ಅಲ್ಲಿ ಅದು ಗಾದಿ ನಂದ ತೊಟ್ಲೇನಿದೆ ಅಲ್ಲಿ ಇಳಿಸ್ಬಿಟ್ಟು ವಾಪಸ್ ನೀರು ಕುಡಿಯೋಕ್ಕೆ ಬರುತ್ತೆ. ಇಲ್ಲೊಂದು ಅರ್ಧ ಗಂಟೆ ಟೈಮ್ ಇರುತ್ತೆ ಆನೆಗಳಿಗೆ ರೆಸ್ಟ್ ಮಾಡೋಕ್ಕೆ. ನಮ್ಮ ಪ್ರಶಾಂತ ಬರ್ತಾ ಇರ್ಬೋದು ನೋಡಿ ನೀರು ಕುಡಿಯೋಕ್ಕೆ. ಈ ಕಡೆ ನಮ್ಮ ಶ್ರೀಕಂಠ ಕೂಡ ಬರ್ತಾ ಇದೆ. ನಮ್ಮ ಏಕಲವ್ಯನೂ ಬಂತು ನೀರು ಕುಡಿಯೋಕ್ಕೆ. ಇದು ಶ್ರೀಕಂಠ ಇದೆ. ಹಾಂ, ಇದು ಶ್ರೀಕಂಠ ಇದೆ. ಫಸ್ಟ್ ಟೈಮ್ ಶ್ರೀಕಂಠ ನೋಡ್ಬೋದು ಇಲ್ಲಿ ನಮ್ಮ ಬನ್ನಿ ಮಂಟಪಲ್ಲಿ ಎಲ್ಲ ಮುಗಿದ್ಮೇಲೆ ನಮ್ಮ ಮಹೇಂದ್ರ ಲೀಡ್ ಮಾಡಿಕೊಂಡೆ ಮತ್ತೆ ವಾಪಸ್ಸು ಅರಮನೆಗೆ ಹೋಗ್ತಾ ಇರೋದು ಎಲ್ಲ ಆಯಿತು. ನೋಡಿ ಅದು ಆ್ಯಕ್ಚುಲಿ ಏನಂದರೆ ಮಾವುತರುಗಳು ಅಲ್ಲಿ ಸಿಗ್ನಲ್ ಕೊಡ್ತಾರೆ ಇಲ್ಲಿ ಕರೆದಾಗ, ಅದು ಅವಾಗ ಸೊಂಡ್ಲೆತ್ತುತ್ತೆ. ಅದು ಒಂಥರ ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು ನಮ್ಮ ಆನೆಗಳಿಗೆ. ಭೀಮಾ ಅಂದರೆ ಅದು ಸೊಂಡ್ಲೆತ್ತುತ್ತೆ, ಅದು ಮೇಲ್ಗಡೆ ಸಿಗ್ನಲ್ ಕೊಟ್ಟಾಗ ಎತ್ತುತ್ತದು. ನಮ್ಮ ಪ್ರಶಾಂತ ನೋಡ್ಬೋದು ದಲೈ ಮಾಡಿಸೋ ನೋಡಿ ಅಲ್ಲಿ ಸಿಗ್ನಲ್ ಅದು ಅವ್ರ ಮೇಲ್ಗಡೆ ಬರೀ ಮುಟ್ಟಿದ್ರೆ ಸಾಕೋದು.